ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು, ತೃತೀಯ ತಿಥಿ, ಕೃತಿಕಾ ನಕ್ಷತ್ರ, ಉಪರಿ ರೋಹಿಣಿ ಕೂಡ ಇದೆ. ಈ ದಿವಸ ತಮ್ಮೆಲ್ಲರಿಗೂ ಗೊತ್ತಿದೆ, ಅಕ್ಷಯ ತೃತೀಯ ತುಂಬ ವಿಶೇಷವಾದ ದಿವಸ. ಈ ದಿವಸ ರೋಹಿಣಿ ಸೇರಿದರೆ ಈ ದಿವಸ ಅದೃಷ್ಟವಶಾತ್ ರೋಹಿಣಿ ಸಾಮಾನ್ಯವಾಗಿ ಬರಲ್ಲ, ಆದರೆ ಬಂದರೆ ತುಂಬ ಒಳ್ಳೆಯದು ಅಂತ ಶಾಸ್ತ್ರಗಳು ಹೇಳುತ್ತೆ. ತೃತೀಯ ರೋಹಿಣಿ ಯುತ, ಅದರಲ್ಲೂ ದುರ್ಲಭ ಬುಧವಾರೇಣ ಸೋಮೇನಾಪಿ ಯುತ ತಥಾ ಅಂತ ಹೇಳುತ್ತೆ. ಬುಧವಾರ ಅಕ್ಷಯ ತೃತೀಯ ಬಂದರೆ, ಸೋಮವಾರ ಅಕ್ಷಯ ತೃತೀಯ ಬಂದುಬಿಟ್ರೆ ಅದು ತುಂಬ ತುಂಬ ವಿಶೇಷವಾದದ್ದು. ಬಹಳ ದುರ್ಲಭ ಅಂತೀವಲ್ಲ, ಸಿಗೋದೇ ಇಲ್ಲ ರೀ, ಅಂಥದ್ದು ಸಿಕ್ಬಿಟ್ಟಿದೆ. ಹಾಗಾಗಿ ಅಕ್ಷಯ ಅಂದರೆ ಯಾವುದಕ್ಕೆ ನಾಶವಿಲ್ಲವೋ ಅಂಥದ್ದು ಅಕ್ಷಯ ಅಂತ, ಅಕ್ಷಯ ತೃತೀಯ ಅಂತ ನಾವು ಇದನ್ನು ಕರಿತೀವಿ. ವೈಶಾಖ ಮಾಸದ ತೃತೀಯ ಈ ದಿವಸ ಏನು ಕೆಲಸ ಮಾಡಿದ್ರೂ ಅದು ಅತ್ಯುತ್ಕೃಷ್ಟವಾದ ಫಲವನ್ನು ತಂದುಕೊಡುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಈ ದಿವಸ ಸಾಮಾನ್ಯವಾಗಿ ಜನರಲ್ಲಿ ಚಿನ್ನ ಖರೀದಿ ಮಾಡ್ತಕ್ಕಂಥದ್ದು, ಏನೋ ಒಂದು ವಸ್ತು ಖರೀದಿ ಮಾಡೋಣ, ಬೆಳ್ಳಿಯೋ ಚಿನ್ನವೋ ಏನೋ ಅಂತೂ ಒಂದಿಷ್ಟು ಖರೀದಿ ಅಂತಕ್ಕಂಥ ಒಂದು ನಂಬಿಕೆ ಇದೆ. ವಸ್ತುತಃ ಇದು ಅಷ್ಟು ಉತ್ತಮವಾದ ನಂಬಿಕೆ ಅಲ್ಲ, ಉತ್ತಮವಾದ ಆಚರಣೆ ಅಲ್ಲ. ಹಾಗಿದ್ರೆ ಏನು ಹೇಳುತ್ತೆ ಶಾಸ್ತ್ರಗಳು? ಈ ದಿವಸವನ್ನು ಉತ್ಕೃಷ್ಟವಾದ ದಿವಸ ಅಂತ ಕರೆದಿದ್ದು ಬೇರೆ ಕಾರಣಗಳಿಗೆ. ಏನು ಹೇಳುತ್ತೆ ಶಾಸ್ತ್ರ? ಹೇಳುತ್ತೆ, ಸ್ನಾನಂ ಜಪ್ತವಾ ಹುತ್ವಾಚ ಜಪ್ತವಾಚ ದತ್ವಾ ಅನಂತ ಫಲಂ ಲಭೇತ್. ಇಲ್ಲೆಲ್ಲೂ ಚಿನ್ನ ಖರೀದಿ ಮಾಡಿ ಅಂತ ಹೇಳಿಲ್ಲ. ಏನು ಹೇಳುತ್ತಪ್ಪ ಅಂದರೆ, ಸ್ನಾತ್ವ ಒಳ್ಳೆಯ ಉತ್ತಮ ಪುಣ್ಯಕ್ಷೇತ್ರಗಳಲ್ಲಿ, ಸಂಗಮ ಕ್ಷೇತ್ರಗಳಲ್ಲಿ, ಮುಖ್ಯವಾಗಿ ಉತ್ಕೃಷ್ಟವಾದ ಶ್ರೇಷ್ಠವಾದ ನದಿ ಅಂತ ಪರಿಗಣಿಸಲ್ಪಟ್ಟಿರ್ತಕ್ಕಂಥ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪಗಳೆಲ್ಲ ಹೋದಾಗ ನಮಗೆ ಅಕ್ಷಯ ಆಗುತ್ತೆ. ಫಲ ಅಂತಕ್ಕಂಥದ್ದು ಅಕ್ಷಯವಾಗುತ್ತೆ, ಕನಿಷ್ಠ ಉಳ್ಕೊಳ್ಳುತ್ತೆ. ಹೀಗಾಗಿ ಪಾಪ ನಿವಾರಣೆಗೆ ಮೊದಲು ಸ್ನಾನ, ಅದು ಮನಸ್ಸಿನಿಂದಲೂ ಬಾಹ್ಯದಿಂದಲೂ. ಸಬಾಹ್ಯಾಭ್ಯಂತರ ಶುಚಿ, ಬಾಹ್ಯಾಭ್ಯಂತರಗಳ ಶುಚಿಯಾಗಬೇಕು ಅಂತ. ಗಂಗೆಯಲ್ಲಿ ಮುಳುಗದ ಮೇಲೆ ಮತ್ತು ಅದೇ ಆಲೋಚನೆಯಲ್ಲಿ ಎದ್ದು ನೀವು ಎಂಥ ಪೀತಾಂಬರ ವಸ್ತ್ರವನ್ನು ಉಟ್ಕೊಂಡು ಬಂದರೂ ಪ್ರಯೋಜನ ಇಲ್ಲ. ಸ್ನಾನದ ಅರ್ಥ ಏನಪ್ಪ ಅಂದರೆ, ಈ ಮುಳುಗಿದ್ದೀನಿ, ಪಾಪಗಳು ತೊಳೆದೋಗಿದೆ, ನಾನು ಪರಿಶುಭ್ರನಾಗಿ ಮತ್ತು ಹೊಸ ಜನ್ಮ ಬಂದಿದೆ, ಹೊಸ ಶರೀರ ಬಂದಿದೆ ಅಂತಲೇ ಅರ್ಥ. ಆ ಭಾವನ ತೀವ್ರತೆ ಬೇಕು. ಇದು ಯಾವಾಗ ಉಂಟಾಗುತ್ತಪ್ಪ ಅಂತಂದರೆ, ಮತ್ತೆ ಮಾಡಿದಂಥ ತಪ್ಪು ಕೆಲಸಗಳನ್ನು ಮಾಡಲ್ಲ ಅಂತ ರದ್ದು ಮಾಡಿಕೊಳ್ಬೇಕು. ಬುದ್ಧಿಗೆ ಹೃದಯಕ್ಕೆ ಹೇಳ್ಕೊಂಬಿಡ್ಬೇಕು, ಇನ್ನು ಆಯ್ತಪ್ಪ, ಇನ್ನು ನಾನು ಹೊಸ ಜನ್ಮ ಬಂದಿದೆ, ಇನ್ನು ಹೊಸದಾಗಿರ್ತೀನಿ ಅಂತ. ಈ ತೀವ್ರತೆಯಲ್ಲಿ ಸ್ನಾನ ಮಾಡಿದ್ರೆ ಅವರಿಗೆ ಅಕ್ಷಯ ಫಲ ಬರುತ್ತೆ, ಪುಣ್ಯಫಲ, ಅಕ್ಷಯ ಪುಣ್ಯ ಫಲ ಬರುತ್ತದೆ. ಇದು ಮಾಡಿ. ವಸ್ತುತಃ ನಾವು ಏನು ಮಾಡ್ತೀವಿ, ಚಿನ್ನ ಖರೀದಿ ಹೇಳಿಲ್ಲ, ಮೊದಲನೇದಾಗಿ ಹೇಳಿಲ್ಲ. ಸ್ನಾತ್ವ, ಇನ್ನಂತರ ಹುತ್ವ, ಯಜ್ಞ ಮಾಡ್ತಕ್ಕಂಥದ್ದಕ್ಕೆ ಹೇಳಿದೆ. ಯಜ್ಞ ಮಾಡಿದ್ರೇನೋ ಅಕ್ಷಯ ಫಲ. ಯಜ್ಞ ಅನ್ನೋದ್ರ ಅರ್ಥ ಯಜು ಪೂಜಾಯಾಮ್ ದಾನೆ ಸಂಗತಿಕರಣೆ ಅಂತೆಲ್ಲ ವಿಸ್ತಾರವಾಗಿದೆ, ಒಂದು ಸೀಮಿತ ಅರ್ಥದಲ್ಲಲ್ಲ. ಯಜ್ಞ ಅಂದರೆ ಇನ್ನೊಬ್ಬರನ್ನ ಗೌರವಿಸ್ತಕ್ಕಂಥದ್ದು ಯಜ್ಞವೇ, ನಿಮ್ಮನ್ನು ನೀವು ಗೌರವಿಸಿಕೊಳ್ತಕ್ಕಂಥದ್ದು ಯಜ್ಞವೇ, ಭಗವಂತನ ಆರಾಧನೆ ಮಾಡೋದು ಯಜ್ಞವೇ, ಸಮಾಜವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಯಜ್ಞವೇ, ಸಮಾಜಕ್ಕೆ ಬೇಕಾಗಿರತಕ್ಕಂಥ ಉಪಕರಣಗಳನ್ನು, ಅಗತ್ಯಗಳನ್ನು ಸಾಧ್ಯವಾದರೆ ನಮ್ಮ ಕೈಯಲ್ಲಿ ಕೊಡುಗೆ ಕೊಟ್ಟರೆ ಅದು ಮಹಾಯಜ್ಞ. ಯಾರಾದರೂ ಒಂದು ಕೆರೆ ಬಾವಿ ಕಟ್ಸ್ಲಿಕ್ಕೆ ಈಗಂತೂ ಆಗಲ್ಲ ಬಿಡಿ, ಕೆರೆ ಬಾವಿಯನ್ನು ನುಂಗಾಕಿ ಅಲ್ಲಿ ಅಪಾರ್ಟ್ಮೆಂಟ್ಗಳು ಮತ್ತೊಂದು ಮಾಲ್ಗಳು ಬೆಳೀತಕ್ಕಂಥ ಒಂದು ವಾತಾವರಣ ಇದೆಯಲ್ಲ, ಇಲ್ಲಿ ಸಾಧ್ಯವಾದರೆ ಇರ್ತಕ್ಕಂಥ ಕೆರೆ ಹೂಳು ತೆಗೆಸಿದ್ರೆ ಈ ದಿವಸ ರಾಜಕಾರಣಿಗಳು, ಮಹನೀಯರು, ಅದು ನೋಡಿಪ್ಪ ಅಕ್ಷಯ ಫಲ ಕೊಡುತ್ತೆ, ನಿಮಗೆ ಪುಣ್ಯ ಫಲವನ್ನು ತಂದು ಕೊಡುತ್ತೆ. ಇದು ಯಜ್ಞ. ಹತ್ತಿರದಲ್ಲಿರ್ತಕ್ಕಂಥ ಕೆರೆ ಹೂಳನ್ನು ತೆಗೆದು ಕ್ಲೀನ್ ಮಾಡಿಕೊಟ್ರೆ ಅದು ಯಜ್ಞ. ಬರೀ ಹೋಮ ಅಷ್ಟೇ ಅಲ್ಲ, ಹೋಮಕ್ಕೆ ಇದಕ್ಕೂ ಹೋಮ ಅಂತಲೇ ಅರ್ಥ, ಯಜ್ಞ ಅಂತಲೇ ಅರ್ಥ. ಮತ್ತು ಯಾವುದಾದ್ರು ದೇವಸ್ಥಾನಗಳು, ಯಾವುದಾದ್ರು ಪಾಠಶಾಲೆಗಳು, ಶಾಲೆಗಳೆಲ್ಲ ದೇವಸ್ಥಾನಗಳೇ, ಆ ಶಾಲೆಗಳನ್ನು ಕ್ಲೀನ್ ಮಾಡಿಕೊಟ್ರೆ ಈ ದಿವಸ ಅಕ್ಷಯ ಪುಣ್ಯ ಬರ್ತದೆ. ವಿದ್ಯೆ ವಸ್ತುತಃ ಯಾವುದು ಕರಗದೇ ಇರುತ್ತೆ ಅದು ವಿದ್ಯೆ. ಯಾವಜ್ಜೀವಂಚ ವಿದ್ಯೆಯ ಅಂತ ಹೇಳುತ್ತೆ. ಹೀಗಾಗಿ
ನಿರಂತರವಾಗಿ ಶಾಶ್ವತವಾಗಿರ್ತಕ್ಕಂಥದ್ದು ವಿದ್ಯೆ. ಅದನ್ನು ಹೇಳಿಕೊಟ್ಟಷ್ಟು, ಖಾಲಿ ಮಾಡಿದಷ್ಟು ಹೆಚ್ಚಾಗ್ತಕ್ಕಂಥದ್ದು ವಿದ್ಯೆ. ಅದನ್ನು ಯಾರಿಗಾದರೂ ಹೇಳಿಕೊಟ್ರೆ ಅದು ಅಕ್ಷಯ ಪುಣ್ಯ ಫಲವನ್ನು ತಂದುಕೊಡ್ತಕ್ಕಂಥದ್ದು. ಹೀಗಾಗಿ ಅಕ್ಷಯ ತೃತೀಯ ಅಂತಂದರೆ ಸ್ನಾತ್ವ ಹುತ್ವ ಜಪ್ತ್ವ, ಜಪ ಮಾಡಿದ್ರೆ. ಜಪಯಜ್ಞೋಸ್ಮಿ ಅಂತ ಕೃಷ್ಣ ಹೇಳಿದ್ದಾನೆ. ಎಲ್ಲ ಜಪಗಳಲ್ಲಿ ನಾನು ಈ ಯಜ್ಞಗಳಲ್ಲಿ ಜಪಯಜ್ಞ ಆಗಿದ್ದೀನಿ ಅಂತ. ಹೀಗಾಗಿ ಜಪವನ್ನು ಮಾಡ್ತಕ್ಕಂಥದ್ದು, ಭಗವಂತನ ನಾಮ ಸ್ಮರಣೆ, ನಾಮ ಜಪ, ರಾಮನಾಮ ಜಪ, ಅಥವಾ ಅಷ್ಟಾಕ್ಷರಿ, ಅಥವಾ ದ್ವಾದಶಾಕ್ಷರಿ, ಅಥವಾ ಪಂಚಾಕ್ಷರಿ, ಷಡಕ್ಷರಿ, ಯಾವುದಾದ್ರೂ ಸರಿ, ತ್ರಕ್ಷರಿ, ಅಮ್ಮನವರ ಉಪಾಸನೆ, ನಿಮಗೆ ಯಾವುದು ಉಪದೇಶವಾಗಿದೆಯೋ, ಯಾವುದು ಗೊತ್ತಿದೆಯೋ ಆ ಮಂತ್ರ. ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರಾಗುತ್ತೆ, ಶಿವ ಸಹಸ್ರನಾಮ ಹೇಳ್ಕೊಂಡ್ರಾಗುತ್ತೆ. ಅದೆಲ್ಲವೂ ಜಪವೇ ಅನ್ನಿಸ್ಕೊಳುತ್ತೆ. ಜಪ ಮಾಡಿದ್ರೆ, ಒಂದು ಜಪ ಮಾಡಿದ್ರೆ ಈ ದಿವಸ 10,000 ಜಪ ಪುಣ್ಯ ಫಲ ಬರುತ್ತೆ. ಜಪ ಮಾಡಿದ್ರೆ ಅದು ಅಕ್ಷಯ ಪುಣ್ಯ ಫಲ ಉಂಟಾಗುತ್ತೆ. ಇನ್ನು ದತ್ವ ಅನಂತ ಫಲಂ ಲಭೇತ್. ದತ್ವ ದಾನ ಮಾಡಲಿಕ್ಕೆ ಹೇಳಿದೆ, ಕೊಳ್ಳಲಿಕ್ಕೆಲ್ಲೂ ಹೇಳಿಲ್ಲ, ಕೊಡಲಿಕ್ಕೆ ಹೇಳಿದೆ. ಕೊಟ್ಟದ್ದು ತಾನೇ ತನಗೆ ಬರತಕ್ಕಂಥದ್ದು ಅಂತದ್ದ ಎಲ್ಲ ಮಹನೀಯರು ಅದನ್ನೇ ಹೇಳಿರೋದು. ಹೀಗಾಗಿ ಕೊಳ್ಳಬಾರ್ದು ಅಂತಲ್ಲ, ಕೊಳ್ಳಿ, ಸಂತೋಷ. ನಿಮಗೆ ಆ ಭಾವನೆ ಇದ್ದರೆ ಅದು ಬಹಳ ಸಂತೋಷ, ನಿಮಗೆ ಅದರಲ್ಲಿ ಆನಂದ ಇದ್ದರೆ ತಗೊಳ್ಳಿ. ಆದರೆ ಅಷ್ಟೇ ಅಲ್ಲ ಅಕ್ಷಯ ತೃತೀಯ ಅಂತ ಹೇಳ್ತಾ ಇದೆ. ಅಕ್ಷಯ ತೃತೀಯ ಅಂದರೆ ದಾನ ಮಾಡಬೇಕು. ಯಾರಾದರೂ ಅನಾಥರಿಗೆ, ಯಾರ ಅಗತ್ಯ ಇದೆ ಅಂಥವರಿಗೆ, ಏನು ಅಗತ್ಯ ಇದೆ ಅಂಥವರಿಗೆ ದಾನ ಮಾಡ್ತಕ್ಕಂಥದ್ದು ಈ ದಿವಸ ತುಂಬ ಶ್ರೇಷ್ಠ ಪುಣ್ಯ ಫಲವನ್ನು ನಿಮಗೆ ತಂದುಕೊಡುತ್ತೆ. ಹೀಗಾಗಿ ಯಾರಾದರೂ ಏನಾದರೂ ಬಯಸ್ತಾ ಇದ್ದಾರಾ, ಯಾವುದಾದ್ರೂ ಅವರಿಗೆ ಪಾಪ ಅನಿವಾರ್ಯದ ಕೊರತೆ ಇದೆಯಾ, ಆ ಕೊರತೆಯನ್ನು ನೀಗಿಸ್ಲಿಕ್ಕೆ ನಿಮಗೆ ಸಾಧ್ಯವಾಗುತ್ತಾ? ನೀವು ಹೊರೆ ಮಾಡ್ಕೊಂಡು ಮಾಡಿ ಅಂತ ಅದೂ ಹೇಳಿಲ್ಲ. ದಾನ ಮಾಡೋದು ಅಂತ ಹೇಳಿ ನಾನು ಸಾಲ ಮಾಡಿ ಮಾಡಲ್ಲ, ಅದನ್ನೆಲ್ಲ ಹೇಳಿದೆ. ಇದ್ದರೆ ಕೊಡೋದು, ಯಾರಿಗೆ ಅಗತ್ಯ ಇದೆ ಅವ್ರಿಗೆ ಕೊಡೋದು. ಇಲ್ಲವಾ ಅಂದರೆ ಸ್ನಾನ ಹೇಳಿದೆ, ಅದೇ ಹೇಳಿದ್ನಲ್ಲ, ಇಷ್ಟೆಲ್ಲ ಹೇಳ್ಕೊಂಬಂದಲ್ಲ. ಯಾರಿಗೆ ಯಾವುದೋ ಆ ಎಲ್ಲ ಮೂಲಕವೂ ಅಕ್ಷಯ ಪುಣ್ಯ ಫಲಗಳನ್ನು ಹೊಂದಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಕೃಷ್ಣ ಭಗವದ್ಗೀತೆಯಲ್ಲೂ ಇದನ್ನೇ ಹೇಳ್ತಾನೆ. ಮಹಾಮನೀಷಿಗಳನ್ನು ಅಂದರೆ ಋಷಿ ಸದೃಶರನ್ನು, ಋಷಿಗಳನ್ನು ಪಾವನಗೊಳಿಸುವಂಥ 3 ಮಾರ್ಗ ಇದೆಯಪ್ಪ. ಅದು ಯಾವುದು ಅಂದರೆ ಯಜ್ಞ ದಾನ ತಪಶ್ಚೈವ ಪಾವನಾನಿ ಮನೀಷಿಣ ಅಂತ. ಯಜ್ಞ ದಾನ ತಪಸ್ಸು ಇವುಗಳನ್ನೇ ಹೇಳಿದ್ದಾನೆ. ಇವುಗಳಿಗೆ ಹೇಳಿದೆ. ಈ ದಿವಸ ಯಾವುದೋ ಯಜ್ಞ ಅಂದರೆ ಹೇಳಿದೆ ನಾನಾಗಲೇ. ಯಜ್ಞ ದಾನ ಅದನ್ನು ಹೇಳಿದೆ. ತಪಸ್ಸು ಅಂತಂದ್ರೆ ಏನು? ಒಂದು ಕಾರ್ಯದಲ್ಲಿ ಡೀಪಾಗಿ, ಡೆಪ್ತ್ ಅಂತೀವಲ್ಲ ಆ ರೀತಿಯಲ್ಲಿ ತಪ ಆಲೋಚನೆ ಅಂತ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ತಪಿಸುವುದು, ನಾವು ಅದರಲ್ಲಿ ನಮ್ಮನ್ನು ಬೇಯಿಸಿಕೊಳ್ಳುವುದು, ಆ ಕಾರ್ಯಕರ್ತರಾಗಿರ್ತಕ್ಕಂಥ ಮಗ್ನತೆಯಿಂದ ಆ ಕೆಲಸವನ್ನು ಮಾಡ್ತಕ್ಕಂಥದ್ದು ಎಲ್ಲವೂ ತಪಸ್ಸೇ ಆಗುತ್ತೆ. ತುಂಬ ಚೆನ್ನಾಗಿ ಭಾಷಣ ಮಾಡ್ತಾ ಇದ್ದಾನೆ, ಅದಕ್ಕೆ ತಯಾರಿ ಬೇಕಲ್ಪ. ಒಂದು ಒಳ್ಳೆಯ ತುಂಬ ಉತ್ಕೃಷ್ಟವಾದ ಕಾದಂಬರಿ ಬರಿತಾ ಇದ್ದಾನೆ, ಅದಕ್ಕೆ ತಪಸ್ಸು ಬೇಕಲ್ವ. ಒಬ್ಬ ಒಳ್ಳೆ ಕೆಲಸಗಾರ, ಒಬ್ಬ ಇಂಜಿನಿಯರ್ ಒಳ್ಳೆಯ ರೀತಿಯಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾನೆ ಒಂದು ಮನೆಯನ್ನು ಅಂತಂದರೆ, ಇನ್ನೊಬ್ಬರು ಬೆರಗಾಗಿ ಯಾರು ನಂಬರ್ ಕೊಡ್ರಿ ಅಂತ ಕೇಳ್ಕೊಂಡು ಹೋಗಬೇಕಲ್ಲ. ಆ ರೀತಿಯಲ್ಲಿ ನಾವು ಮಾಡಿ, ಅದು ತಪಸ್ಸು. ಒಳ್ಳೆಯ ಕಾರ್ಯಗಳಲ್ಲಿ ನಿಮ್ಮನ್ನು ಹೆಚ್ಚು ಕ್ರಿಯಾಶೀಲರನ್ನು ಮಾಡಿಕೊಳ್ತಕ್ಕಂಥದ್ದು ಪ್ರಜ್ಞೆ ಸಹಿತವಾಗಿ, ಜಾಣ್ಮೆ ಸಹಿತವಾಗಿ, ಇದು ತಪಸ್ಸು ಅನಿಸ್ಕೊಳ್ಳುತ್ತೆ. ಅದನ್ನು ಭಗವಂತನ ಕಡೆಗಿನ ಭಕ್ತಿಯಿಂದ ಹಿಡಿದು ನಿಮ್ಮ ಲೌಕಿಕ ಪ್ರಪಂಚದಲ್ಲಿ ನಿಮ್ಮ ಸಂಸಾರವನ್ನು ಉಳಿಸ್ಕೊಳ್ಳಿಕ್ಕೆ ಮಾಡಬೇಕಾಗಿರ್ತಕ್ಕಂಥ ಕಾರ್ಯಗಳನ್ನು ಅಳವಡಿಸಿಕೊಂಡು ಹೇಳ್ತಾ ಇದೆ. ಇದನ್ನು ಮಾಡೋದರಿಂದಾಗಿ ಅಕ್ಷಯ ಪುಣ್ಯ ಫಲ ಅನ್ನೋದು ನಿಮಗೆ ಲಭಿಸುತ್ತೆ. ಅದರಲ್ಲೂ ಈ ದಿವಸ ಸೋಮವಾರ ಬಂದಿದೆಯಲ್ಲ, ಸೋಮವಾರದ ರೋಹಿಣಿ ಸೇರಿಬಿಟ್ರೆ ಅದು ತುಂಬ ಶ್ರೇಷ್ಠ ಅಕ್ಷಯ ತೃತೀಯಾಗಿ ಅಂತ ಈ ದಿವಸ. ಹೀಗಾಗಿ ಒಂದು ಒಳ್ಳೆಯ ಕೆಲಸವನ್ನು ನಿಮ್ಮ ಸಮಾಜವೋ ಮತ್ತೊಬ್ಬರೋ ಮೆಚ್ಚೋದು ಬಿಡಿ, ಮೊದಲು ನಿಮಗೆ ನೀವು ಮೆಚ್ಚುವಂಥ ಕೆಲಸ ಮಾಡಬೇಕು. ನಮ್ಮ ಮನಸ್ಸಿಗೆ ನೋಡಪ್ಪ ಈ ಕೆಲಸ ನಾನು ಮಾಡಿದ್ದೀನಿ, ಜನ ಮೆಚ್ತಾರೋ ಬಿಡ್ತಾರೋ, ಬಂಧುಗಳು ಮೆಚ್ತಾರೋ, ಸ್ನೇಹಿತರು ಮೆಚ್ತಾರೋ ಬಿಡ್ತಾರೋ, ಅವರ ಪ್ರಶಸ್ತಿಗಳು ನಮಗೆ ಬೇಡ. ನನಗಿದು ಒಳ್ಳೆಯ ಕೆಲಸ ಅನ್ನಿಸ್ತಾ ಇದೆ. ಒಂದು ದೇವಸ್ಥಾನವನ್ನು ಅಚ್ಚುಕಟ್ಟು ಮಾಡಿ ಬಂದೆ, ಕ್ಲೀನ್ ಮಾಡಿ ಒಂದು ಕಸ ಗುಡಿಸ್ಕೊಟ್ಟು ಬಂದೆ, ಅದು ನಿಜವಾಗ್ಲೂ ಅಕ್ಷಯ ಪುಣ್ಯ ಫಲ ತಂದುಕೊಡುತ್ತೆ. ಕನಿಷ್ಠ ಮನೆಯಲ್ಲಿರೋ ದೇವರ ಮನೆಯನ್ನಾದರೂ ಚೊಕ್ಕಟವಾಗಿ ಇಟ್ಕೊಳ್ಳಿ. ಮನೆ ಪಾತ್ರೆ ಪಗಳು ಅವೆಲ್ಲ ರಾಶಿ ರಾಶಿ ಹೇರಿರ್ತಿರಲ್ಲ, ಅದನ್ನಾದರೂ ಕ್ಲೀನ್ ಮಾಡ್ಕೊಳ್ಳಿ. ಸ್ವಚ್ಛತೆ ಮಾಡ್ಕೊಂಡು ಮನೆಯನ್ನೇ ಒಂದು ಅಲಂಕರಿಸಿದ್ರೆ ಅದೇ ಯಜ್ಞವಾಗಿರುತ್ತೆ.
ಮನಸ್ಸು ಯಜ್ಞ, ಅದು ಸ್ವಚ್ಛ ಮಾಡಿದ್ರೆ ಬಹಳ ದೊಡ್ಡ ದೊಡ್ಡ ಮೌಲ್ಯ. ಅದು ಮನಸ್ಸಿನ ಕಲ್ಮಶಗಳನ್ನು ತೆಗೆದುಹಾಕ್ತೀನಿ, ಕೆಟ್ಟ ಆಲೋಚನೆ, ಇನ್ನೊಬ್ಬರ ಈರ್ಷೆ, ಇನ್ನೊಬ್ಬರನ್ನು ಬೈಕೊಳ್ಳೋದು, ಇವುಗಳನ್ನು ಬಿಟ್ಟಾಕ್ತೀನಿ ಅಂದರೆ ಅದು ತುಂಬ ಒಳ್ಳೆಯದು. ಈ ರೀತಿಯಲ್ಲಿ ಆಲೋಚನೆ ಮಾಡಿ ಅಕ್ಷಯ ತೃತೀಯವನ್ನು ನಾವು ಅಳವಡಿಸ್ಕೊಳ್ಬೇಕು. ಚಿನ್ನ ಖರೀದಿ 2ನೇ ದರ್ಜೆದು, ಇವೆಲ್ಲ 1ನೇ ದರ್ಜೆಯಲ್ಲಿ ಇರ್ತಕ್ಕಂಥದ್ದು. ಖರೀದಿಗೆ ಹೇಳಿದ್ನಲ್ಲ, ಶಾಸ್ತ್ರ ಒಪ್ಪಿಲ್ಲ ಖರೀದಿಗೆ. ಆದರೆ ಜನ ತಗೊಳ್ತಾ ಇದ್ದಾರಲ್ಲ, ನನ್ನಂಥ ಇನ್ನು 1,00,000 ಜನ ಈ ಥರ ಹೇಳು ಬಾಯಿ ಬಡ್ಕೊಂಡ್ರು ಜನ ಖರೀದಿ ಮಾಡ್ತಾರೆ. ತಪ್ಪಲ್ಲ, ಮಾಡಲಿ, ಅವರ ಇಷ್ಟ. ಇದರ ಜೊತೆಗೆ ಇವುಗಳೆಲ್ಲ ಬೇಕಾಗಿದೆ. ಈ ಪ್ರಥಮ ದರ್ಜೆಯಲ್ಲಿರ್ತಕ್ಕಂಥ ಇವುಗಳನ್ನು ಮಾಡಿ ಅಂತ ಶಾಸ್ತ್ರ ಸಾರಿದೆ. ಹೀಗಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ, ಒಳ್ಳೆಯ ಕೆಲಸಗಳನ್ನು ನಿಮ್ಮನ್ನು ತೊಡಗಿಸ್ಕೊಳ್ಳಿ. ಅದು ಅಕ್ಷಯ ಪುಣ್ಯ ಫಲ ತಂದುಕೊಡುತ್ತೆ. ಒಂದು ಸ್ನಾನದಿಂದ ಹೇಳಿದೆ, ಸ್ನಾನ ಮಾಡಿ ಅಲ್ಲಿ ಕೆಟ್ಟ ಬಟ್ಟೆ ಎಲ್ಲ ಬಿಟ್ಟು ಬಂದರೆ ಅದು ಮತ್ತೊಂದು ಪಾಪ ಬರುತ್ತೆ. ಹೀಗಾಗಿ ಸ್ನಾನ ಕ್ಷೇತ್ರಗಳದ್ದು ಅಷ್ಟೇ. ಒಳ್ಳೆಯ ವಸ್ತುತಃ ಶಾಸ್ತ್ರವೇ ಹೇಳುತ್ತೆ, ಒಂದು ಸಲ ನೀವು ನೀರಿನಲ್ಲಿ ಮುಳುಗಿದ್ರೆ 3 ಸಲ ಮಣ್ಣನ್ನು ತೆಗೆದು ಹಾಕಬೇಕು ಹೊರಗೆ ಅಂತ. ಈ ಥರ ಶುಚಿತ್ವವನ್ನು ಹೇಳಿದೆ ಶಾಸ್ತ್ರ. ಇದನ್ನು ಪರಿಶೀಲಿಸ್ಕೊಳ್ಳೋರು, ಓದ್ಕೊಳ್ಳೋರು, ಕೇಳಿಸ್ಕೊಳ್ಳೋರು ಇಲ್ಲದೆ ಆಗಿದ್ದಾರೆ. ಹೀಗಾಗಿ ಬಟ್ಟೆ ಹಾಕಿರೋ ಬಟ್ಟೆ ಸ್ನಾನ ಮಾಡಿ ಅಲ್ಲಿ ಬಂದರೆ ಅಕ್ಷಯ ಪುಣ್ಯ ಬಂದುಬಿಡುತ್ತೆ ಅಂದರೆ ಯೋಚನೆ ಮಾಡ್ಕೊಳ್ಳಿ. ನಮ್ಮ ಮನಸ್ಸಿಗೆ ನಾವೇ ಯೋಚನೆ ಮಾಡ್ಕೋಬೇಕು, ನಾನು ಮಾಡಿದ್ದು ಸರಿನಾ ಅಂತ. ಕಳೆದ ಎಲ್ಲೋ ಫೇಸ್ಬುಕ್ಕಲ್ಲಿ ಗಮನಿಸಿದ ಹಾಗೆ ಅಲ್ಲಿ ಏನು ನೇತ್ರಾವತಿ ನದಿ ಧರ್ಮಕ್ಷೇತ್ರಕ್ಕೆ ಹೋದವರೆಲ್ಲ ಆ ಒಂದು ರಾಶಿ, ಇದನ್ನೇನು ಹೇಳೋದು, ನಮಗೆ ಗೊತ್ತಾಗಬೇಕು. ನಮ್ಮ ಮನೆಯಲ್ಲಿ ನಾವು ಹಾಗೇ ಇರ್ತೀವ, ಮನೆ ಚೊಕ್ಕಟ ಮಾಡ್ಕೊಂಡು ಬರೋಲ್ವ. ಈ ಥರ ಅಕ್ಷಯ ತೃತೀಯ ಇದೆ, ಹೋಗಿ ಮುಳುಗಿ ಬಂದುಬಿಡ್ತೀನಿ ಅಂತ ಹೇಳಿದ್ರೆ, ಗಲೀಜು ಮಾಡಿ ಬಂದರೆ ಪಾಪವೇ ಸುತ್ತಕೊಳ್ಳುತ್ತೆ. ಇದಕ್ಕೆ ಪ್ರಜ್ಞಾಪೂರ್ವಕವಾಗಿ ಮಾಡಿದ ಕೆಲಸಗಳು ಅಂತ ಹೇಳಿದ್ದು ನಾನು. ಇದನ್ನು ಅಚ್ಚುಕಟ್ಟಾಗಿ ಮಾಡಿದ್ರೆ ಇದು ನಿಮಗೆ ಒಂದು ದಾರಿ ಆಗುತ್ತೆ. ಅಕ್ಷಯ ಪುಣ್ಯ ಫಲ ಸಂಪಾದಿಸಬೇಕು ಅಂತ ಎಲ್ಲರಿಗೂ ತುಡಿತಾ ಇರುತ್ತೆ. ಆದರೆ ಈ ಭಾವನೆಗಳು ಬೇಕು. ಈ ದಾರಿಯಲ್ಲಿ ನಾವು ಕಾರ್ಯದಲ್ಲಿ ಸಾಗಬೇಕಾಗತ್ತೆ, ಸುಮ್ಮನೆ ಹೇಳೋದು ಅಲ್ಲ, ಮಾಡಬೇಕಾಗತ್ತೆ. ಆ ರೀತಿಯಲ್ಲಿ ಈ ದಿವಸ ತಾವು ಅಕ್ಷಯ ತೃತೀಯವನ್ನು ಆಚರಿಸಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ದೇವ ಕಾರ್ಯಗಳನ್ನು ಮಾಡಿ, ಯಾವುದೋ ಒಂದು ಅನಾಥಾಲಯಕ್ಕೆ ಹೋಗಿ ಬನ್ನಿ, ಅವರಿಗೆ ಒಂದು ಪ್ರೀತಿಯಿಂದ ಏನನ್ನಾದರೂ ಕೊಡಿ, ಯಾರಿಗೆ ಅಗತ್ಯ ಇದೆಯೋ ಅಂಥವರಿಗೆ ದಾನ ಮಾಡಿ. ದಾನ ಬಹಳ ಶ್ರೇಷ್ಠವಾದದ್ದು. ಜಪ ಮಾಡಿ, ನಿಮಗೆ ಯಾವುದು ಮಂತ್ರ ಗೊತ್ತಿದೆಯೋ, ಸುಲಭವಿದೆಯೋ ಆ ಮಂತ್ರದ ಜಪ ಮಾಡಿ. ಇಷ್ಟು ಮಾಡಿದ್ರೆ ಸಾಕು ಅಂತ ಶಾಸ್ತ್ರಗಳು ಹೇಳಿದ್ದಾವೆ. ಉಳಿದದ್ದು ತಮಗೆ ಬಿಟ್ಟದ್ದು. ವಿದ್ಯಾದಾನ ಬಹಳ ದೊಡ್ಡದು. ಹೀಗಾಗಿ ಸಾಧ್ಯವಾದರೆ ಮಕ್ಕಳಿಗೋ ಅಥವಾ ಯಾವುದೇ ಥರದ ವಿದ್ಯೆ, ಅದು ಇಂಥದ್ದು ಅಂತಲ್ಲ, ಜೀವನಕ್ಕೆ ಅಳವಡಿಕೆಗೆ ಬೇಕಾಗಿರತಕ್ಕಂಥ ಮೌಲ್ಯಾಧಾರಿತವಾದ ವಿದ್ಯೆಯ ದಾನ ಮಾಡಿದ್ರೆ ಅದು ಉತ್ಕೃಷ್ಟವಾದ ಫಲ ಕೊಡುತ್ತೆ ಅಂತ ಹೇಳಿದೆ. ಇದೆಲ್ಲವನ್ನು ತಲೆಯಲ್ಲಿ ಇಟ್ಟುಕೊಂಡು ಕನಿಷ್ಠ ಒಬ್ಬರೋ ಇಬ್ಬರೋ ಮಾಡಿದ್ರೆ ಅದು ಕ್ರಮೇಣ ಬರ್ತಾ 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 ಅದು ವಿಸ್ತರಿಸುತ್ತೆ. ಯಾವತ್ತೂ ಒಳ್ಳೆಯದು ನಿಧಾನವಾಗಿ ಹರಡುತ್ತೆ, ಕೆಟ್ಟದ್ದಾಗಲ್ಲ. ಕ್ಷಣ ಮಾತ್ರದಲ್ಲಿ ದಗ್ಗಂತ ಪೆಟ್ರೋಲ್ ಹಾಕಿದ ಹಾಗೆ ಹೊತ್ಕೊಂಡು ಹುರಿದು ಬಿಡುತ್ತೆ. ಒಳ್ಳೆಯ ಕೆಲಸಗಳು ಬಹಳ ಬೇಗ ಆಗಲ್ಲ. ಅದು ಒಂದು ಬೀಜ, ಅದು ಮರದ ಬೆಳವಣಿಗೆ ಇದ್ದ ಹಾಗೆ. ಈ ಹೊತ್ತು ಹಾಕಿದ್ರೆ ಇನ್ನು 5 ವರ್ಷ ಬೇಕಾಗುತ್ತೆ ಅದರ ಫಲ ಕಾಣಲಿಕ್ಕೆ. ಮತ್ತು ಅದು ಹಾಗಾಗಿಬಿಟ್ರೆ ಅದು ಸ್ಥಿರವಾಗಿ ನೆರಳನ್ನು ಕೊಡ್ತಾ ಇರುತ್ತೆ, ಅದು ಇರೋವರೆಗೆ ನೆರಳು ಕೊಡ್ತಾ ಇರುತ್ತೆ. ಹಾಗಾಗಿ ಒಳ್ಳೆಯವು ಯಾವತ್ತೂ ನಿಧಾನಗತಿಯಲ್ಲಿ ಆದರೂ ತೊಂದರೆ ಇಲ್ಲ, ನಿಧಾನವಾದರೂ ತೊಂದರೆ ಇಲ್ಲ. ಒಳ್ಳೆಯದು ಒಂದು 10 ಅಂಶಗಳಾದರೂ ವಿಸ್ತಾರವಾಗಬೇಕು. ಆ ರೀತಿಯಲ್ಲಿ ಈ ಅಕ್ಷಯ ತೃತೀಯ ಯೋಚನೆ ಮಾಡಿ, ನಿಮ್ಮಿಂದ ಒಬ್ಬರಿಗಾದರೂ ಸಹಾಯವಾಗಲಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.